ಇನ್ನು ಸತತವಾಗಿ 10 ವರ್ಷ ಅಧಿಕಾರವನ್ನ ನಡೆಸಿ ಸಾಕಷ್ಟು ಭರ್ಜರಿ ಯೋಜನೆಗಳನ್ನು ಕೊಟ್ಟರೂ ಕೂಡ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಹೇಳ ಹೆಸರಿಲ್ಲದಂತೆ ಹೀನಾಯವಾಗಿ ಸೋಲನ್ನ ಕಾಣ್ತಿದೆ. ಭಾರಿ ಹಿನ್ನಡೆಯನ್ನ ಅನುಭವಿಸಿತು ಆಮ್ ಆದ್ಮಿ ಪಕ್ಷ. 10 ವರ್ಷಗಳಲ್ಲಿ ತಾನೇನು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ, ಸ್ಕೂಲ್ಗಳನ್ನು ನೋಡ್ರಿ ಭಾರಿ ಅಭಿವೃದ್ಧಿ ಮಾಡಿದ್ದೀವಿ ಅಂತ, ಸುಪೀರಿಯರ್ ವರ್ಕ್ ಮಾಡಿದ್ದೀವಿ ಅಂತ ಏನು ಆಮ್ ಆದ್ಮಿ ಪಕ್ಷ ಹೇಳ್ತು, ಅದೇ ಆಮ್ ಆದ್ಮಿ ಪಕ್ಷ ಹೇಳ ಹೆಸರಿಲ್ಲದಂತೆ ಸೋಲನ್ನು ಕಾಣ್ತು. ದೆಹಲಿಯಲ್ಲಿ ಅಧಿಕಾರ ಇದ್ರೂ ಕೂಡ ಆಮ್ ಆದ್ಮಿ ಪಕ್ಷ ಸೋಲು ಕಾಣೋದಕ್ಕೆ ಪ್ರಮುಖ ಕಾರಣ ಏನಾಯಿತು? ಘಟಾನುಘಟಿ ನಾಯಕರು ಕೂಡ ದೆಹಲಿಯಲ್ಲಿ ಸೋಲನ್ನು ಕಂಡರು. ಇದಕ್ಕೆ ಪ್ರಮುಖ ಕಾರಣ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಣ್ತಾ ಇದೆ. ಇವತ್ತು ಕಾಡ್ತಾ ಇರುವಂತಹ ಪ್ರಶ್ನೆ ಇದು. ಕೇಜ್ರಿವಾಲ್ ಅವರಿಗೂ ಕೂಡ ದೆಹಲಿಯಲ್ಲಿ ಇವತ್ತು ಬಿಜೆಪಿ ಸೋಲಿನ ರುಚಿಯನ್ನ ಕಾಣಿಸ್ತು. ಅಷ್ಟಕ್ಕೂ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಇಂತಹ ಒಂದು ಸ್ಥಿತಿ ಬರೋದಕ್ಕೆ ಕಾರಣ ಏನಾಯ್ತಪ್ಪ? ಸರ್ಕಾರ ವಿರೋಧಿ ಅಲೆ ತೀವ್ರವಾಗಿ ಒಂದು ಕಾರಣವಾಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ. ಯಾಕಂದರೆ ಇಡೀ ರಾಜ್ಯದಾದ್ಯಂತ ದೆಹಲಿ ರಾಜ್ಯದಲ್ಲಿ ತೀವ್ರವಾಗಿ ಬಿಜೆಪಿ ಪ್ರಚಾರವನ್ನು ಮಾಡುತ್ತೆ. ಶೀಶ್ ಮೆಹಲ್ ಆಗಿರಬಹುದು, ಅಂದರೆ ಗಾಜಿನ ಮನೆಯಂತಹ ಒಂದು ಅರಮನೆಯನ್ನು ಇವರು ಕಟ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಿತು. ಅದೇ ರೀತಿಯಾಗಿ ಅಬಕಾರಿ ನೀತಿ, ಈ ರೀತಿಯಾಗಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡುವಲ್ಲಿ ಬಿಜೆಪಿ ಸಕ್ಸಸ್ ಆಗುತ್ತೆ. ಇದು ಪ್ರಮುಖವಾಗಿ ಮೈನಸ್ ಆಗುತ್ತೆ. ಇನ್ನು ಯಾವ್ಯಾವ ವಿಚಾರಗಳು ಮೈನಸ್ ಆಯಿತು ಅಂತ ನೋಡಿದಾಗ, ಭ್ರಷ್ಟಾಚಾರ ಸಂಕೋಲೆಯಲ್ಲಿ ಆಮ್ ಆದ್ಮಿ ಪಕ್ಷ ಸಿಲುಕಿಕೊಳ್ಳುತ್ತೆ. ಮದ್ಯದ ನೀತಿಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ